ಎಲ್ಲರಿಗೂ ನಮಸ್ಕಾರ. ಕೆಂಚಾಯಿಗೆ ನನ್ನ ಛಾಯಾ ನಿಮ್ಮನ್ನೆಲ್ಲನೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ನಮ್ಮ ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನೆಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲ್ ಮುಖಾಂತರ ಮಾಡ್ತಾಯಿದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ನೀವೇನಾದ್ರು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, ಕೆಮಿಸ್ಟ್ರಿನ ಒನ್ ಆಫ್ ದಿ ಮೇಜರ್ ಸಬ್ಜೆಕ್ಟಾಗಿ ತೊಗೊಂಡಿದ್ದೀರಾ ಅಂತ ಅಂದರೆ ಸೆಕೆಂಡ್ ಸೆಮ್ಮಲ್ಲಿ ಕೆಮಿಸ್ಟ್ರಿ ಓದ್ತಾ ಇದ್ದರೆ ಒಂದು ಚಾಪ್ಟರ್ ಬರುತ್ತೆ ಕೆಮಿಕಲ್ ಕೈನೆಟಿಕ್ಸ್ ಅಂತ. ಅದ್ರದ್ದು ವಿಡಿಯೋಸ್ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತು ನಾನು ಮಾಡ್ತಾ ಇರೋವಂಥದ್ದು 6ನೇ ವಿಡಿಯೋ, ಲಾಸ್ಟ್ ವಿಡಿಯೋ ಆ ಸೀರೀಸಲ್ಲಿ. ಸೊ ಕೆಮಿಕಲ್ ಕೈನೆಟಿಕ್ಸಲ್ಲಿ ಹಾಫ್ ಲೈಫ್ ಆಫ್ ಎ ರಿಯಾಕ್ಷನ್ ಅಂತ ಒಂದು ಟರ್ಮ್ ಬರುತ್ತೆ. ಹಾಗಂದರೆ ಏನು, ಅದ್ರ ಮೇಲೆ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಕೇಳ್ತಾರೆ, ಅದನ್ನೆಲ್ಲ ಇವತ್ತು ಸಾಲ್ವ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಫ್ ಲೈಫ್ ಪೀರಿಯಡ್ ಆಫ್ ಎ ಕೆಮಿಕಲ್ ರಿಯಾಕ್ಷನ್ ಅಥವಾ ಹಾಫ್ ಲೈಫ್ ಪೀರಿಯಡ್ ಅಂತ ಅಂದರೆ ಏನು ಅಂದರೆ, ಈಗ ಯಾವುದೋ ಒಂದು ಕೆಮಿಕಲ್ ರಿಯಾಕ್ಷನ್ ಆಗ್ತಾ ಇದೆ, ಅದರದ್ದು ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್ ಏನಿದೆಯಲ್ಲ ಅದು ಹಾಫ್ ಆಫ್ ದಿ ಇನಿಷಿಯಲ್ ಕಾನ್ಸಂಟ್ರೇಷನ್ ಆಗಬೇಕು. 50% ಆಫ್ ದಿ ಇನಿಷಿಯಲ್ ಕಾನ್ಸಂಟ್ರೇಷನ್. ಈಗ ಇನಿಷಿಯಲಿ ಕಾನ್ಸಂಟ್ರೇಷನ್ ನಾವು 100 ml ತೊಗೊಂಡಿದ್ದೀವಿ ಅಂತಂದರೆ ಅದು 50 ml ಆದಾಗ ಅದರದ್ದು ಟೈಮ್ ಎಷ್ಟು ತೊಗೊಂಡಿದೆ 50% ಆಫ್ ದಿ ರಿಯಾಕ್ಟೆಂಟ್. ಈಗ 100 ml ಯಾವುದೋ ಒಂದು ರಿಯಾಕ್ಷನ್ ಮಾಡ್ತಾ ಇದ್ವಿ, 100 ml ರಿಯಾಕ್ಟೆಂಟ್ ತೊಗೊಂಡ್ವಿ. ಆ 100 ml 50 ml ಆದಾಗ ಅದರದ್ದು ಎಷ್ಟು ಟೈಮ್ ತೊಗೊಳುತ್ತೆ 50 ml ಆಗೋದಕ್ಕೆ, ಅಂದರೆ ಹಾಫ್ ಆಫ್ ದಿ ರಿಯಾಕ್ಷನ್ ಆಗೋದಕ್ಕೆ ಎಷ್ಟು ಟೈಮ್ ತೊಗೊಳುತ್ತೆ ಅಂತ ನಾವು ಕಂಡುಹಿಡಿತೀವಲ್ಲ, ಅದಕ್ಕೆ ಹಾಫ್ ಲೈಫ್ ಪೀರಿಯಡ್ ಅಂತ ಕರಿತೀವಿ. ಸೊ ದ ಹಾಫ್ ಆಫ್ ದಿ ಕೆಮಿಕಲ್ ರಿಯಾಕ್ಷನ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ಎ ಟೈಮ್ ಟೇಕನ್ ಬೈ ದಿ ಕಾನ್ಸಂಟ್ರೇಷನ್ of a given reactant to reach 50% of its initial concentration, or time taken for the reactant concentration to reach half of its initial value. ಅಂದರೆ ಇನಿಷಿಯಲಿ ಎಷ್ಟು ತೊಗೊಂಡಿರ್ತೀವೋ ಅದು ಆಗೋದಕ್ಕೆ ಎಷ್ಟು ಟೈಮ್ ತೊಗೊಳುತ್ತಲ್ಲ ಆ ಟೈಮ್ಗೆ ನಾವೇನಂತ ಕರಿತೀವಿ ಹಾಫ್ ಲೈಫ್ ಪೀರಿಯಡ್ ಅಂತ ಹೇಳ್ತೀವಿ. ಯೂಶಲಿ T(half)ಇಂದ ಅದನ್ನು ರೆಪ್ರೆಸೆಂಟ್ ಮಾಡ್ತೀವಿ. ಅದನ್ನು ಸೆಕೆಂಡ್ಸಲ್ಲಿ ಮಾಡ್ತಾರೆ. ಯೂನಿಟ್ ಯಾವುದಿರುತ್ತೆ ಅಂದರೆ ಇಟ್ ವೇರೀಸ್ ಫ್ರಮ್ ಯಾವ ಆರ್ಡರ್ ಆಫ್ ದಿ ರಿಯಾಕ್ಷನ್. 0ಗಾದರೆ ಬೇರೆ ಇರುತ್ತೆ, ಬಿಕಾಸ್ ಪ್ರತಿಯೊಂದಕ್ಕೂ ರೇಟ್ ರಿಯಾಕ್ಷನ್ ಬೇರೆ ಇರೋದಕ್ಕೋಸ್ಕರ ಹಾಫ್ ಲೈಫ್ ಆಫ್ ಎ ರಿಯಾಕ್ಷನು ಚೇಂಜ್ ಆಗ್ತಾ ಹೋಗುತ್ತೆ. 0 ಆರ್ಡರ್ಗೆ ಬೇರೆ ಆಗುತ್ತೆ, ಫಸ್ಟ್ ಆರ್ಡರ್ಗೆ ಬೇರೆ ಆಗುತ್ತೆ, ಸೆಕೆಂಡ್ ಆರ್ಡರ್ಗೆ ಬೇರೆ ಆಗುತ್ತೆ. ಹಾಫ್ ಲೈಫ್ ಆಫ್ ಎ ರಿಯಾಕ್ಷನ್ ದಟ್ ಈಸ್ ದಿ T(half) ಫಾರ್ ದಿ 0 ಆರ್ಡರ್ ರಿಯಾಕ್ಷನ್. ಅಂದರೆ ಎಕ್ಸ್ಪ್ರೆಷನ್ ಫಾರ್ 0 ಆರ್ಡರ್ ರೇಟ್ ಕಾನ್ಸ್ಟೆಂಟ್ ನಿಮಗೆ ಗೊತ್ತು, K=R0/R ಡಿವೈಡೆಡ್ ಬೈ T ಅಂತ, ವೇರ್ R0 ಇಸ್ ದ ಇನಿಷಿಯಲ್ ಕಾನ್ಸಂಟ್ರೇಷನ್. ಆ ಥರ ಆಗುತ್ತೆ ನಿಮಗೆ. ಸೊ T(T(half) ಅಂತ ತೊಗೊಂಡಾಗ R ಏನಾಗುತ್ತೆ ಅಂದರೆ R(half of R0) ಆಗುತ್ತೆ. ಸೊ ಅದನ್ನು ಮತ್ತೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ ರೇಟ್ ಇಕ್ವೇಷನ್ಗೆ, ನನಗೆ ರೇಟ್ ಇಕ್ವೇಷನಲ್ಲಿದೆ K(R0 - R/T) ಇಸ್ ದ ರೇಟ್ ಇಕ್ವೇಷನ್ ಫಾರ್ 0 ಆರ್ಡರ್ ರಿಯಾಕ್ಷನ್. ಇದು ಡೆರಿವೇಷನ್ ಆಲ್ರೆಡಿ ನಾನು ಹಿಂದಿನ ವೀಡಿಯೋಗಳಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ನಾನೇನು ಮಾಡ್ಕೋಬೇಕು, ಹಾಫ್ ಆಫ್ ದಿ ರಿಯಾಕ್ಷನ್ ಅಂತ ಹೇಳ್ತಿದ್ದಾರೆ. ವಾಟ್ ಇಸ್ ಹಾಫ್ ಲೈಫ್ ಅಂದರೆ ದ ಟೈಮ್ ಟೇಕನ್ ಫಾರ್ ದಿ ಹಾಫ್ ಆಫ್ ದಿ ರಿಯಾಕ್ಷನ್. ಹಂಗಾಗಿ T ಏನಾಯಿತು 50% ಆಯಿತು, T(T(half) ಆಯಿತು. ಇನಿಷಿಯಲ್ ಕಾನ್ಸಂಟ್ರೇಷನ್ ಏನಾಯಿತು ಅಂದರೆ ಈ ಕಾನ್ಸಂಟ್ರೇಷನ್ ಏನಾಯಿತು ಹಾಫ್ ಆಫ್ ದಿ ಇನಿಷಿಯಲ್ ಕಾನ್ಸಂಟ್ರೇಷನ್ ಆಯಿತು. ಅದನ್ನು ನಾನು ರೇಟ್ ಇಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ K(R0) ಹಾಗೆ ಇಟ್ಕೊಂಡಿದ್ದೀನಿ. R ಜಾಗಕ್ಕೆ ನಾನು ಏನು ಮಾಡ್ತೀನಿ 1/2 R0 ಹಾಕ್ಕೊಳ್ತೀನಿ, T ಜಾಗಕ್ಕೆ T(half) ಹಾಕ್ಕೊಳ್ತೀನಿ. ಅದನ್ನು ಸಿಂಪ್ಲಿಫೈ ಮಾಡಿದಾಗ T(half) R0/2K ಬಂತು. ಅಂದರೆ T(half) ಆಫ್ ದಿ 0 ಆರ್ಡರ್ ರಿಯಾಕ್ಷನ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಇನಿಷಿಯಲ್ ಕಾನ್ಸಂಟ್ರೇಷನ್ ಆ್ಯಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದಿ ರೇಟ್ ಕಾನ್ಸ್ಟೆಂಟ್. ಸೊ ನಿಮಗೆ ಹಾಫ್ ಲೈಫ್ ಆಫ್ ಎ ರಿಯಾಕ್ಷನ್, ಹಾಫ್ ಲೈಫ್ ಟೈಮ್ ಆಫ್ ಎ 0 ಆರ್ಡರ್ ರಿಯಾಕ್ಷನ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಈ ಫಾರ್ಮುಲಾ ಹಾಕ್ಕೊಂಡು ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ವೇರ್ R0 ಇಸ್ ದ ಇನಿಷಿಯಲ್ ಕಾನ್ಸಂಟ್ರೇಷನ್, K ಇಸ್ ದಿ ರೇಟ್ ಕಾನ್ಸ್ಟೆಂಟ್ ಆ್ಯಂಡ್ T(half) ಇಸ್ ದಿ ಹಾಫ್ ಲೈಫ್ ಪೀರಿಯಡ್. ಸೊ ಪ್ರತಿಯೊಂದು ಆರ್ಡರ್ಗೂ ರೇಟ್ ಇಕ್ವೇಷನ್ ಬೇರೆ ಇರೋದಕ್ಕೋಸ್ಕರ ಹಾಫ್ ಲೈಫ್ ಪೀರಿಯಡೂ ಏನಾಗ್ತಾ ಬೇರೆ ಆಗ್ತಾ ಹೋಗುತ್ತೆ. ಅದೇ ಥರ ಹಾಫ್ ಲೈಫ್ ಪೀರಿಯಡ್ ಆಫ್ ದಿ ಫಸ್ಟ್ ಆರ್ಡರ್ ರಿಯಾಕ್ಷನ್ ತೊಗೊಳ್ಳೋಣ. ದ ಎಕ್ಸ್ಪ್ರೆಷನ್ ಫಾರ್ ದಿ ಫಸ್ಟ್ ಆರ್ಡರ್ ರೇಟ್ ಇಕ್ವೇಷನ್ ನಿಮ್ಗೆ ಗೊತ್ತಿದೆ, K=2.303 T ಡಿವೈಡೆಡ್ ಬೈ ಲಾಗ್ R0/R ಅಂತ ಹೇಳ್ತೀವಿ. ಈಗ ನಾನೇನು ಮಾಡಬೇಕು, T(half) R(R0/2) ಆಗಬೇಕು, ಮತ್ತು ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. K=2.303 T(half) ಲಾಗ್ R0 ಜಾಗಕ್ಕೆ R0 ಇಟ್ಕೊಳ್ತೀನಿ, R ಜಾಗಕ್ಕೆ R/2 ಹಾಕ್ಕೊಳ್ತೀನಿ. ಸೊ ಅವಾಗ ಏನಾಯಿತು ಲಾಗ್ 2 ಆಯಿತು. ಲಾಗ್ 2 ವ್ಯಾಲ್ಯೂ ಏನಾಯಿತು 0.301 ಆಯಿತು. ಸೊ 2.303 ಇಂಟು 0.301 ಮಲ್ಟಿಪ್ಲೈ ಮಾಡಿದಾಗ 0.693 ಬರುತ್ತೆ ಡಿವೈಡೆಡ್ ಬೈ K. ಸೊ T(half) ಆಫ್ ದಿ ಫಸ್ಟ್ ಆರ್ಡರ್ ರಿಯಾಕ್ಷನ್ ಡಿಪೆಂಡ್ಸ್ ಓನ್ಲಿ ಆನ್ ದಿ rate constant. It's independent of the concentration.
ಕಾನ್ಸಂಟ್ರೇಷನ್ ಮೇಲೆ ಅದು ಇನಿಷಿಯಲ್ ಕಾನ್ಸಂಟ್ರೇಷನ್ ಮೇಲೆ ಡಿಪೆಂಡೆಂಟ್ ಆಗಿಲ್ಲ. ಈ ಡಿಪೆಂಡ್ಸ್ ಓನ್ಲಿ ಆನ್ ದಿ ಕೆ ವ್ಯಾಲ್ಯೂ ಮೇಲೆ, ರೇಟ್ ಕಾನ್ಸ್ಟೆಂಟ್ ಮೇಲೆ ಮಾತ್ರನೇ ಡಿಪೆಂಡೆಂಟ್ ಆಗಿದೆ ಅಂತ. ಹಾಫ್ ಲೈಫ್ ಪೀರಿಯಡ್ ಆಫ್ ದಿ ಫಸ್ಟ್ ಆರ್ಡರ್ ರಿಯಾಕ್ಷನ್ ಇಸ್ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ಕೆ ಇಸ್ ಆಲ್ಸೋ ಎ ಕಾನ್ಸ್ಟೆಂಟ್ 6.303. ಸೊ ಇಟ್ಸ್ ಇಂಡಿಪೆಂಡೆಂಟ್ ಆಫ್ ದಿ ಇನಿಷಿಯಲ್ ಕಾನ್ಸಂಟ್ರೇಷನ್ ಮೇಲೆ ಅದು ಡಿಪೆಂಡೆಂಟ್ ಅಂತ ಹೇಳ್ತೀವಿ. ಅದೇ ಥರ ನಿಮಗೆ ಸೆಕೆಂಡ್ ಆರ್ಡರ್ ರಿಯಾಕ್ಷನ್ ತೊಗೊಂಡ್ರೆ, ಹಾಫ್ ಲೈಫ್ ತೊಗೊಂಡ್ರೆ 1 ಡಿವೈಡೆಡ್ ಬೈ ಕೆ ಇಂಟು R0 ಆಗುತ್ತೆ. ಸೊ ಈ ರೀತಿಯಾಗಿ ನೀವು ಫಾರ್ಮುಲಾ ನೆನ್ಪಿಟ್ಕೋಬೇಕು. ಹಾಫ್ ಲೈಫ್ ಪೀರಿಯಡ್ ಆಫ್ ದಿ ಝೀರೋ ಆರ್ಡರ್ ರಿಯಾಕ್ಷನ್ಗೆ ಬೇರೆ ಫಾರ್ಮುಲಾ ಇದೆ, ಫಸ್ಟ್ ಆರ್ಡರ್ ರಿಯಾಕ್ಷನ್ಗೆ ಬೇರೆ ಫಾರ್ಮುಲಾ ಇದೆ, ಸೆಕೆಂಡ್ ಆರ್ಡರ್ ರಿಯಾಕ್ಷನ್ಗೆ ಬೇರೆ ಫಾರ್ಮುಲಾ ಇದೆ. ಝೀರೋ ಆರ್ಡರ್ ರಿಯಾಕ್ಷನ್ಗೆ ಏನಾಗುತ್ತೆ, ಟಿ ಆಫ್ ಇಸ್ ಈಕ್ವಲ್ ಟು R0/2K ಆಗುತ್ತೆ. ಫಸ್ಟ್ ಆರ್ಡರ್ಗಾದರೆ ಟಿ ಆಫ್ ಇಸ್ ಈಕ್ವಲ್ ಟು 0.693 ಡಿವೈಡೆಡ್ ಬೈ ಕೆ ಆಗುತ್ತೆ. ಸೆಕೆಂಡ್ ಆರ್ಡರ್ ರಿಯಾಕ್ಷನ್ಗಾದರೆ 1/K R0 ಆಗುತ್ತೆ. ಫಸ್ಟ್ ಆರ್ಡರ್ ಮಾತ್ರ ಇಟ್ಸ್ ಇಂಡಿಪೆಂಡೆಂಟ್ ಆಫ್ ದಿ ಇನಿಷಿಯಲ್ ಕಾನ್ಸಂಟ್ರೇಷನ್, ವೆರಸ್ ಝೀರೋ ಆರ್ಡರ್ ಇರ್ಬೋದು, ಇಲ್ಲ ಅಂತಂದರೆ ಸೆಕೆಂಡ್ ಆರ್ಡರ್ ರಿಯಾಕ್ಷನ್ ಇರ್ಬೋದು, ಇಲ್ಲಿ ಇನಿಷಿಯಲ್ ಕಾನ್ಸಂಟ್ರೇಷನ್ ಮೇಲೆ ಅದು ಡಿಪೆಂಡೆಂಟ್ ಆಗುತ್ತೆ. ಇಟ್ ಇಸ್ ಡಿಪೆಂಡೆಂಟ್ ಇನ್ವರ್ಸ್ಲಿ ಆನ್ ಇನಿಷಿಯಲ್ ಕಾನ್ಸಂಟ್ರೇಷನ್. ನಿಮಗೆ ಗೊತ್ತಿರಬೇಕು, ಟಿ ಆಫ್ ಅಂತಂದರೆ ಹಾಫ್ ಲೈಫ್ ಪೀರಿಯಡು, ಅದರದ್ದು ಯೂನಿಟ್ ಏನಿರುತ್ತೆ ಅಂದರೆ ಸೆಕೆಂಡ್ಸಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. R0 ಅಂತಂದರೆ ಇನಿಷಿಯಲ್ ಕಾನ್ಸಂಟ್ರೇಷನು, ಅದನ್ನು ನಾವು ಮೋಲ್ಸಲ್ಲಿ ಹೇಳ್ತೀವಿ, ಇಲ್ಲಾಂದರೆ ಮೋಲ್ ಪರ್ ಲೀಟ್ರಲ್ಲಿ ಹೇಳ್ತೀವಿ. ಕೆ ಇಸ್ ಕಾಲ್ಡ್ ಅಸ್ ಅ ರೇಟ್ ಕಾನ್ಸ್ಟೆಂಟ್, ಅದಕ್ಕೆ n-1 s⁻⁻1 ಇರುತ್ತೆ, ವೇರ್ n ಇಸ್ ದಿ ಆರ್ಡರ್ ಆಫ್ ದಿ ರಿಯಾಕ್ಷನ್ ಇರುತ್ತೆ. ಸೊ ಈ ರೀತಿಯಾಗಿ ನಿಮಗೆ ಒಂದೊಂದಕ್ಕೆ ಒಂದೊಂದು ಹಾಫ್ ಲೈಫ್ ಪೀರಿಯಡ್ ಈಕ್ವೇಷನ್ಸ್ ಇದೆ. ಆ ಈಕ್ವೇಷನ್ಸ್ ನೆನ್ಪಿಟ್ಕೊಂಡು ಏನು ಕೇಳಿದ್ದಾರೆ, ಫಸ್ಟ್ ಆರ್ಡರ್ ರಿಯಾಕ್ಷನ್ ಕೇಳಿದಾರಾ, ಝೀರೋ ಆರ್ಡರ್ ರಿಯಾಕ್ಷನ್ ಕೇಳಿದಾರಾ, ಇಲ್ಲ ಅಂತಂದರೆ ಸೆಕೆಂಡ್ ಆರ್ಡರ್ ರಿಯಾಕ್ಷನ್ಗೆ ರೇಟ್ ಆಫ್ ದಿ ರಿಯಾಕ್ಷನ್ ಕೊಟ್ಬಿಟ್ಟು ಹಾಫ್ ಲೈಫ್ ಕೇಳ್ತಾ ಇದ್ದಾರೆ. ಆ ಥರ ನೆನ್ಪಿಟ್ಕೊಂಡು, ಈ 3 ಫಾರ್ಮುಲಾ ನೆನ್ಪಿಟ್ಕೊಂಡು ಏನು ಮಾಡಬೇಕಾಗುತ್ತೆ, ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಬೇಕಾಗತ್ತೆ. ಪ್ರಾಬ್ಲಮ್ಸ್ ಅಂದರೆ ಹೇಗಿರುತ್ತೆ ಅಂದರೆ, ಕ್ಯಾಲ್ಕುಲೇಟ್ ದಿ ಹಾಫ್ ಲೈಫ್ ಆಫ್ ದಿ ಫಸ್ಟ್ ಆರ್ಡರ್ ರಿಯಾಕ್ಷನ್ ವಿತ್ ಅ ರೇಟ್ ಕಾನ್ಸ್ಟೆಂಟ್ 200 ಸೆಕೆಂಡ್ಸ್ ಪರ್ ಸೆಕೆಂಡ್ ಅಂತ ಕೊಟ್ಟಿದ್ದಾರೆ. ನಿಮಗೆ ಇದು ಫಸ್ಟ್ ಹಾಫ್ ಲೈಫ್ ಆಫ್ ದಿ ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಂತ ಹೇಳ್ತಿದ್ದಾರೆ. ಫಸ್ಟ್ ಆರ್ಡರ್ ರಿಯಾಕ್ಷನ್ದು ಹಾಫ್ ಲೈಫ್ ನಮ್ಗೆ ಗೊತ್ತಿದೆ, ಟಿ ಆಫ್ ಇಸ್ ಈಕ್ವಲ್ ಟು 0.693 ಡಿವೈಡೆಡ್ ಬೈ ಕೆ ಇದೆ. ಸೊ ಕೆ ಅಂದ್ರೇನು, ರೇಟ್ ಕಾನ್ಸ್ಟೆಂಟ್ ಎಷ್ಟು ಅಂತ ಹೇಳ್ತಿದ್ದಾರೆ ಅವರು, 200 ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಟಿ ಆಫ್ ಇಸ್ ಈಕ್ವಲ್ ಟು 0.693 ಡಿವೈಡೆಡ್ ಬೈ 200 ಮಾಡಿದಾಗ 0.346 ಬರುತ್ತೆ, ಇಂಟು 10⁻³ ಬರುತ್ತೆ. ಸೊ ಈ ರೀತಿಯಾಗಿ ನೀವು ಅಲ್ಲಿ ಯೂನಿಟ್ನ ಇಡಾಗುತ್ತೆ. ಅದೇ ಥರ ಫಸ್ಟ್ ಆರ್ಡರ್ ರಿಯಾಕ್ಷನ್ ಫಾರ್ ಕೆಮಿಕಲ್ ರಿಯಾಕ್ಷನ್, ದ ವ್ಯಾಲ್ಯೂ ಆಫ್ ದ ರೇಟ್ ಕಾನ್ಸ್ಟೆಂಟ್ ಈಸ್ 3.5 × 10⁻⁻4 ಪರ್ ಸೆಕೆಂಡ್ ಇದೆ. ವಾಟ್ ಇಸ್ ದ ಹಾಫ್ ಲೈಫ್ ಪೀರಿಯಡ್ ಆಫ್ ದಿ ರಿಯಾಕ್ಷನ್ ಅಂತ ಕೇಳ್ತಾ ಇದ್ದಾರೆ. ದ ಹಾಫ್ ಲೈಫ್ ಆಫ್ ದಿ ಫಸ್ಟ್ ಆರ್ಡರ್ ರಿಯಾಕ್ಷನ್, ಏನಿಲ್ಲ ಫಸ್ಟ್ ಆರ್ಡರ್ ಅಂತ ಹೇಳ್ತಾರೆ, ಫಾರ್ಮುಲಾ ಏನಾಗುತ್ತೆ, ಟಿ ಆಫ್ ಇಸ್ ಈಕ್ವಲ್ ಟು 0.693 ಡಿವೈಡೆಡ್ ಬೈ ಕೆ ಆಗುತ್ತೆ. ಸೊ ಟಿ ಆಫ್ ಇಸ್ ಈಕ್ವಲ್ ಟು 0.693 × 3.5 × 10⁻⁴. ಸೊ ನೀವೇನು ಮಾಡಬೇಕು, 0.693 ಡಿವೈಡೆಡ್ ಬೈ 3.5ನ ಡಿವೈಡ್ ಮಾಡ್ತೀರಾ. ಡಿವೈಡ್ ಮಾಡಿದಾಗ ಏನಾಯಿತು, 0.910 ಬರುತ್ತೆ, ಇಂಟು 1000 ಮಾಡಬೇಕು. ಆವಾಗ 1980 ಸೆಕೆಂಡ್ಸ್ ನಿಮಗೆ ಅಲ್ಲಿ ಬರ್ತಾ ಹೋಗುತ್ತೆ. ಈ ರೀತಿಯಾಗಿ ಅವ್ರು ಏನು ಮಾಡ್ತಾರೆ, ಪ್ರಾಬ್ಲಮ್ಸ್ಗಳನ್ನ ಹಾಕ್ತಾರೆ. ಸೊ ನೀವು ಏನು ನೆನ್ಪಿಟ್ಕೋಬೇಕು ಅಂದರೆ, ಫಸ್ಟ್ ಆರ್ಡರ್ಗೆ ಏನಾಗುತ್ತೆ, ಸೆಕೆಂಡ್ ಆರ್ಡರ್ಗೆ ಏನಾಗುತ್ತೆ, ಝೀರೋ ಆರ್ಡರ್ಗೆ ಏನಾಗುತ್ತೆ, ರೇಟ್ ಈಕ್ವೇಷನ್ ಏನಿದೆ, ರೇಟ್ ಈಕ್ವೇಷನ್ ತಕ್ಕಂಗೆ ನಿಮ್ಗೆ ಏನಾಗುತ್ತೆ, ಹಾಫ್ ಲೈಫ್ ಪೀರಿಯಡ್ದು ಫಾರ್ಮುಲಾಸ್ ಬರುತ್ತೆ. ಆ ಫಾರ್ಮುಲಾ ಯೂಸ್ ಮಾಡಿಕೊಂಡು ನೀವೇನು ಮಾಡಬೇಕಾಗತ್ತೆ, ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಬೇಕಾಗತ್ತೆ. ವೆಲ್ಕಮ್, ಥ್ಯಾಂಕ್ ಯು, ಆಲ್ ದ ಬೆಸ್ಟ್.